ಬರ್ತ್ಡೇ ಡೆಕೋರೇಷನ್ ನಾವು ಯಾವ ರೀತಿ ರೆಡಿ ಮಾಡಿದ್ದೇವೆ ನೋಡಿ. ಮನಸ್ಸು ಮಗುತರ ರಾಯನ್ಗೆ ಕೇಕ್ ಕಟ್ ಮಾಡೋದಂದ್ರೆ ಹೇಳಿದ್ರೆ ತುಂಬ ಇಷ್ಟ ನೋಡಿ. ಯಾವ ರೀತಿ ಖುಷಿಯಲ್ಲಿ ಕಟ್ ಮಾಡ್ತಿದ್ದಾನಂತ ಹೇಳಿ. ನಮಸ್ಕಾರ, ಇಲ್ಲಿ ರಾಯಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕಂತ ಇಲ್ಲಿ ಡೆಕೋರೇಷನ್ ಮಾಡಲಿಕ್ಕೆ ಡೆಕೋರೇಟರ್ನವರು ಬಂದಿದ್ದಾರೆ. ನಾವಿಲ್ಲಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ತಿದ್ದೇವೆ, ಜಾಸ್ತಿ ಏನು ಗ್ರ್ಯಾಂಡ್ ಆಗಿಲ್ಲ. ಸಿಂಪಲ್ ಅಲ್ಲಿ ಬಲೂನ್ಸ್ ಅಲ್ಲಿ ಮಾಡಬೇಕಂತ ಹೇಳಿ ನಾವು ಅವರಿಗೇನೆ ಕಾಂಟ್ಯಾಕ್ಟ್ ಕೊಟ್ಟಿದ್ವಿ. ಸೊ ಹಾಗೆ ಅವರು ಬಂದಿಲ್ಲಿ ರೆಡಿ ಮಾಡ್ತಿದ್ದಾರೆ. ಅಲ್ಲಿ ಡೆಕೋರೇಷನ್ ಆಗ್ತಾ ಉಂಟು. ಇಲ್ಲಿ ಕುತ್ಕೊಂಡು ಉಂಡಿ ಬೇಯಿಸ್ತಿದ್ದಾರೆ. ಇಲ್ಲಿ ರಾಯಂದ ಫಸ್ಟ್ ಬರ್ತ್ಡೇ ಡೆಕೋರೇಷನ್ ಆಗ್ತಾ ಉಂಟು. ಹೆಂಗೆ ಸತ್ಯ 6 ಶೆಟ್ ದಾಲಕ್ಕೆ ಬೆಂಜಿ 4 ಗಂಟೆಲಿ ಹಾಕೋದು 4 ಗಂಟೆಲಿ ಹಾಕೋದು ಬೆಂಜಿ ಆಯ್ತಲ್ಲಿಗೆ ಜೀವಿ ಪಿಂಕ್ ಅಂತ ಗೊತ್ತಾಗ ತೀರೊಂದು ಆಗ್ಬೇಕು ಕಾಣದ ನಿದ್ರೆಲ್ಲ ಅದು ಇಲ್ಲಿ ಚಹಾ ರೆಡಿ ಆಗ್ತಾ ಉಂಟು. ನಾನು ಬ್ಲಾಗ್ ಮಾಡ್ತಾ ಇದ್ದೆ. ನೋಡಿ ನಮ್ಮನೆಗೆ ಗೃಹ ಪ್ರವೇಶಕ್ಕೆ 2 ಗಿಫ್ಟ್ ಬಂದಿದೆ. ಎಲ್ಲಿ ಇಲ್ಲಿ ಬಾಳತ ಎಲ್ಲಿಯ ಬಜ್ಜಿ ಇಲ್ಲಿ ನೋಡಿ, ಇವನ್ ನೋಡಿ ಮಗು ಥರ ಆಟ ಆಡೋದು, ಮಕ್ಕಳ ಥರ ಆಟ ಆಡ್ತಿದ್ದಾನೆ. ರಾಯನಿಗೆ ಇದು ಕೊಟ್ಟರೆ ಬಲೂನ್ಸ್ ಕೊಟ್ಟರೆ ಎಂತ ಮನಸ್ಸು ಮಗು ದೂರ ಅದು ಅಜ್ಜಿ ಮೋನ ಇನ್ನೀ ಕೂಡ ಮನಸ್ಸು ಮಗು ಥರ ನಾನು ಬತ್ತಿನ ಮೂಲಂತ ವಿಸಿಟ್ ಕೊಡ್ದು ಬರೋ ಪೋಡು ಸೊ ಫೈನಲಿ ನಮ್ಮ ರಾಯಂದು ಡೆಕೋರೇಷನ್ ಆಯಿತು ನೋಡಿ. ಬರ್ತ್ಡೇ ಡೆಕೋರೇಷನ್ ನಾವು ಯಾವ ರೀತಿ ರೆಡಿ ಮಾಡಿದ್ದೇವೆ ನೋಡಿ. ಸೊ ಫೈನಲಿ ನಮ್ಮ ರಾಯಂದು ಫಸ್ಟ್ ಬರ್ತ್ಡೇ ಆಗ್ತಾ ಉಂಟು. ಸೊ ಇವರೀಗ ದೀಪ ಎಲ್ಲ ಇಡಲಿಕ್ಕೆ ಸೆಟ್ ಮಾಡ್ತಿದ್ದಾರೆ. ಸೊ ನಮ್ಮದು ಮೇನ್ ಹೆಲ್ಪರ್, ನಮಗೆ ತುಂಬ ಹೆಲ್ಪ್ ಆಗಿದೆ. ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಅಂತ ಹೇಳಿ ಹೊರಟಿದ್ದೀವಿ. ನೀವು ನೋಡ್ತಿರ್ಬೋದು ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ. ರಾಯನ್ ಕೂಡ ರೆಡಿಯಾಗಿದ್ದಾನೆ, ಒಂದು ಫೋಟೋಶೂಟ್ ಆಗ್ತಾ ಉಂಟು. ನಾನು ಸ್ವಲ್ಪ ಲಾಗ್ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದೆ. ಎಲ್ಲರೂ ರೆಡಿ ಆಗ್ತಿದ್ದಾರೆ. ಇಲ್ಲಿ ನೋಡಿ ರಾಯನ್ ಮತ್ತು ವರ್ಷದ ವೈಟ್ ಗುಳ್ಳ ಹುಡುಗಿ ರಾಯದಲ್ಲಿ ಫೋಟೋಶೂಟ್ ಆಗ್ತಾ ಉಂಟು. ಒಬ್ಬೊಬ್ರು ಇಟ್ಕೊಂಡು ಫೋಟೋಸ್ ಎಲ್ಲ ತೆಗೆದಿದ್ದಾರೆ. ಇಲ್ಲಿ ನನ್ನ ಅಪ್ಪ ಮತ್ತು ಅಮ್ಮ ಇಟ್ಕೊಂಡು ಫೋಟೋಸ್ ತೆಗೆದಿದ್ದಾರೆ. ಇನ್ನು ರಾಯನ್ಗೆ ಸ್ವಲ್ಪ ನಿದ್ದೆಲ್ಲ ಆಗಿ ಸ್ವಲ್ಪ ಖುಷಿಯಲ್ಲಿದ್ದಾನೆ. ಅವನಿಗೂ ಕೂಡ ಫೋಟೋಸ್ ಎಲ್ಲ ತೆಗಿಸಿ ನಾನು ಅಂದ್ಕೊಂಡೆ ಸ್ವಲ್ಪ ಅವನು ಕೂಡ ಕೂಗ್ತಾನಂತ ಹೇಳಿ. ಯಾಕಂತ ಹೇಳಿದರೆ ಬೆಳಗ್ಗೆಯಿಂದ ಅವನು ಕೂಡ ಸುಸ್ತಾಗಿದ್ದಲ್ಲ. ಮಾಮಿನ ಇಲ್ಲಿ ನಮ್ಮ ರಾಯಂದು ಕೇಕ್ ಕೂಡ ಬಂದಿದೆ. ಯಾವ ರೀತಿ ಕೇಕ್ ಉಂಟಂತ ನೋಡಿ. ನಾವು ಸಿಂಪಲ್ಲಾಗಿ ಕೇಕನ್ನು ರೆಡಿ ಮಾಡಿದ್ದೇವೆ. ಸೊ ಕಮೆಂಟಲ್ಲಿ ತಿಳಿಸಿ ರಾಯದು ಕೇಕ್ ಹೇಗಿದೆ ಅಂತ ಹೇಳಿ.
ಧೋನಿ ಕೇಕ್ ನಡಿಗೆ ದಿರ್ತು ಬರ್ತಿಲ್ಲ ತಪ್ಪ ದಿರ್ತು ಬರ್ತದೆ ಗಟ್ಟಿ ಬರ್ತದೆ ನಜದನ್ ಕೋಲ ಕೋಲ ಮರೀತಿದ್ದೀನಿ ಮತ್ತೆ ಸೂಪರ್ ರಾಯಂದು ಕೇಕ್ ಈಗ ಕಟ್ ಮಾಡ್ಲಿಕ್ಕೆ ಅಂತ ಹೇಳಿ ಇನ್ನೊಂದು ಡ್ರೆಸ್ ಹಾಕ್ಕೊಂಡು ಬಂದು ಇಲ್ಲಿ ರೆಡಿಯಾಗಿದ್ದಾನೆ. ಅವನಿಗೆ ಸ್ವಲ್ಪ ಕೇಕ್ ಕಟ್ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ನಾನು ಅಂದ್ಕೊಂಡೆ ಸ್ವಲ್ಪ ಅವ್ನು ಕೂಗ್ತಾನಂತ ಹೇಳಿ, ಯಾಕಂತ ಹೇಳಿದರೆ ಮಕ್ಕಳಾಗೇನೆಲ್ಲ ಕೇಕೆಲ್ಲ ಕಟ್ ಮಾಡುವಾಗ ಜಾಸ್ತಿ ಕೂಗೋದು ಮತ್ತು ಜನ ಎಲ್ಲ ಜಾಸ್ತಿ ಇದ್ದರೆ ಜಾಸ್ತಿ ಕೂಗ್ತಾರಲ್ಲ. ಸೊ ಹಾಗೆ ನನಗೂ ಕೂಡ ಭಯ ಇವನು ಕೂಡ ಹಾಗೆಯೇ ಮಾಡ್ತಾನಂತ ಹೇಳಿ. ಆದರೆ ಇಲ್ಲ, ಇವನಿಗೆ ತುಂಬ ಖುಷಿ ಆಗ್ತಿತ್ತು ಕೇಕ್ ಕಟ್ ಮಾಡಲಿಕ್ಕೆ. ಇವನು ನಾವು ಕೂಡ ಸಾಕಂತ ಹೇಳಿ ಅವನನ್ನು ಎಬ್ಬಿಸಿದ್ರೆ ಇಲ್ಲ ನಾನು ಕಟ್ ಮಾಡ್ತೇನೆ ಅಂತ ಹೇಳಿ ಪುನಃ ಇದು ಮಾಡ್ತಿದ್ದೇನೆ, ಕೂಗ್ತಿದ್ದೇನೆ ನನಗೆ ಬೇಕು ಅಂತ ಹೇಳಿ. ನಮ್ಮನ್ನು ಕಟ್ ಮಾಡಲಿಕ್ಕೆ ಬಿಡ್ತಿಲ್ಲ, ಅವನೇ ಕಟ್ ಮಾಡ್ತಾನಂತೆ. ಸೊ ಹಾಗೆ 2 ಸಲ ನಾವು ಕೂಡ ಕಟ್ ಮಾಡಿಸಿದ್ವಿ. ನಂತರ ಇಲ್ಲಿ ಎಲ್ಲರೂ ಗೆಸ್ಟ್ ಎಲ್ಲ ಬಂದಿದ್ದಾರಲ್ಲ, ಜಾಸ್ತಿ ಹೊತ್ತು ಕಾಯಿಸಿದ್ರೆ ಮತ್ತು ಅವ್ರಿಗೆ ಸಹ ಹೋಗಲಿಕ್ಕೆಲ್ಲ ಲೇಟ್ ಆಗ್ತದೆ. ಸೊ ಹಾಗೆ ಬೇಗ ಕಟ್ ಮಾಡಿ ಫೋಟೋಸ್ ಎಲ್ಲ ತೆಗೆದು ಮತ್ತು ಅವರು ಕೂಡ ಊಟ ಮಾಡಲಿಕ್ಕೆ ಸರಿಯಾಗ್ತದೆ ಅಂತ ಹೇಳಿ ನಾವಿಲ್ಲಿ ಬೇಗ ಕಟ್ ಮಾಡ್ತಿದ್ದೇವೆ. ಇನ್ನು ನೀವು ನೋಡ್ತಿರ್ಬೋದು, ಸಿಂಪಲ್ಲಾಗಿ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು, ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡಲಿಲ್ಲ. ನಮ್ಮದು ಬೆಳಗ್ಗೆ ಗೃಹ ಪ್ರವೇಶ ಇದ್ದಿದ್ದರಿಂದ ಸ್ವಲ್ಪ ಟಯರ್ಡ್ ಆಗಿದೆ, ತುಂಬ ಅಂದರೆ ಸ್ವಲ್ಪ ಅಲ್ಲ ತುಂಬ ಟಯರ್ಡ್ ಆಗಿತ್ತು. ಯಾಕಂತ ಹೇಳಿದರೆ ಬೆಳಗ್ಗೆ ಬೇಗ ಇತ್ತು ಎಲ್ಲ ಕೂಡ ಫಂಕ್ಷನ್ನು ಅಂತ ಹೇಳಿ, ಮತ್ತು ಫುಲ್ಲು ಗೆಸ್ಟ್ ಎಲ್ಲ ಬಂದಿದ್ದರು. ಮತ್ತು ಸಾಯಂಕಾಲ ಪುನಃ ಫಂಕ್ಷನ್ ಅಂತ ಹೇಳುವಾಗ ಸಾಕಾಗಿ ಹೋಗ್ತದೆ, ಮತ್ತು ಮನೆಯದೆಲ್ಲ ರೆಡಿಯೆಲ್ಲ ಮಾಡಬೇಕಲ್ಲ. ಸೊ ತುಂಬ ಸುಸ್ತಾಗಿ ಹೋಗ್ತದೆ. ಹಾಗೆ ಇವತ್ತು ಎಲ್ಲವೂ ಕೂಡ ಫಂಕ್ಷನ್ ಒಳ್ಳೆ ರೀತಿಯಲ್ಲಿ ಆಯಿತು. ಇನ್ನು ಗೆಸ್ಟ್ ಎಲ್ಲ ಬಂದಿದ್ರಲ್ಲ, ಸೊ ಹಾಗೆ ರಾಯನ್ಗೆ ಗಿಫ್ಟ್ ಎಲ್ಲ ಕೊಟ್ಟು ವಿಶ್ ಎಲ್ಲ ಮಾಡ್ತಿರ್ತಾರೆ. ಸಿಂಪಲ್ ಆದರೂ ಕೂಡ ಒಳ್ಳೆಯದಾಗಿ ನಮ್ಮದು ಫಂಕ್ಷನ್ ಆಯಿತು. ತುಂಬ ಖುಷಿ ಆಗ್ತದೆ. ಒಂದು ಕನಸಿನ ರೀತಿಯಲ್ಲಿ ನಮ್ಮ ಫಂಕ್ಷನ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಆದಾಗೆ ಆಯಿತು. ಸೊ ರಾಯನಿಗೆ ಕೂಡ ಇವತ್ತು ತುಂಬ ಖುಷಿ ಆಯಿತು. ಎಲ್ಲರೂ ಗಿಫ್ಟ್ಸ್ ಎಲ್ಲ ತಂದು ಕೊಡುವಾಗ ಏನೋ ತಂದು ಕೊಡ್ತಿದ್ದಾರೆ ಅಂತ ಹೇಳಿ ಅವನಿಗೆ ಖುಷಿ ಆಗ್ತುಂಟು. ಅದೊಂದು ಕಲರ್ ಎಲ್ಲ ಕಾಣ್ತದಲ್ಲ, ಸೊ ಹಾಗೆ ಅವನಿಗೆ ತುಂಬ ಖುಷಿ ಆಗ್ತದೆ. ಇನ್ನು ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ತಮ್ಮನ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದು ವಿಶ್ ಎಲ್ಲ ಮಾಡಿ ನಮ್ಮನ್ನು ಹಾರೈಸಿ ಎಲ್ಲ ಹೋದರು. ಸೊ ಹಾಗೆ ಇಲ್ಲಿ ರಾಯನಿಗೆ ಕೂಡ ಟೈಮ್ ಆಗ್ತಾ ಬಂತು ಮಲಗೋದು. ನೋಡೋ ಗೊತ್ತಲ್ಲ, ಅವನು ನಿದ್ದೆಲ್ಲ ಹೋಗಿ ಬಿಡ್ತದೆ. ಸೊ ಹಾಗೆ ಇನ್ನು ಇಲ್ಲಿ ಕೇಕೆಲ್ಲ ಕಟ್ ಮಾಡಿ ಗೆಸ್ಟಿಗೆಲ್ಲ ಕೊಡಬೇಕಲ್ಲ, ಹಾಗೆ ಇಲ್ಲಿ ನನ್ನ ತಮ್ಮ ಕಟ್ ಮಾಡ್ತಿದ್ದೇನೆ ಕೇಕೆಲ್ಲ. ಇನ್ನು ಗೆಸ್ಟ್ ಎಲ್ಲ ಬಂದಿದ್ರು ನೋಡಿ, ಅವರೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಸೊ ಸ್ವಲ್ಪ ಮೆಂಬರ್ಸ್ ಮನೆ ಒಳಗಡೆ ಕೂತ್ಕೊಂಡ್ರು, ಇನ್ನು ಸ್ವಲ್ಪ ಮೆಂಬರ್ಸ್ ಹೊರಗಡೆ ಕೂತ್ಕೊಂಡಿದ್ದಾರೆ. ಮಕ್ಕಳಿಗೆಲ್ಲ ಬೇಗ ಹಸಿವಾಗ್ತದಲ್ಲ, ಸೊ ಹಾಗೆ ಮಕ್ಕಳನ್ನು ಫಸ್ಟ್ ಊಟ ಮಾಡಿಸಿ ಅನಂತರ ದೊಡ್ಡವರು ಊಟ ಮಾಡುವಂತ ಹೇಳಿ ಇಲ್ಲಿ ಮಕ್ಕಳನ್ನು ಊಟ ಮಾಡಿಸಿದ್ದಾರೆ. ಎಷ್ಟು ಜನ ನೋಡಿ, ಎಷ್ಟು ಜನ ಒಂದು ಕೇಕ್ ಕಟ್ ಮಾಡಲಿಕ್ಕೆ ಏನು ಜೊಪ್ಪೇನ ಅವನು ಹಾಗೆಯೇ ಮಾಡಿ ಮಲಗಿಸಿ ಫ್ಯಾನ್ ಪೂರ ಒಂದೊಂದು ಅಂದವೇ ಬೊಕ್ಕಡೆ ವೇಸ್ಟ್ ಫೋಟೋಗ್ರಾಫರ್
ಓ ಫೋಟೋಗ್ರಾಫರ್ ಮಾಮಿ ದಚ್ಚುಗು ಬೊಕ್ಕ ಕೊಡ್ಕೋಣ ಬೋಡ ಒಂದು ಪೂರ ಇಜ್ಜ ಕಂಟೆಂಟ್ಗೋಸ್ಕರ ನಾವು ರಿಯಲ್ ಅದು ಬೋರ್ಡೊಂದು ಬೈದಿನ ಹತ್ತು ಬೇರೆ ದೂರಕ್ಕೆ ಮುಸುಳ್ತು ಮಗೆ ಹೆಚ್ಚಿನ ಮರ್ಮಯ ಫ್ಯಾನ್ ತಿಕ್ಕ ಹೊರಗಡೆ ಇಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಸೊ ಇಲ್ಲಿ ಮಕ್ಕಳೆಲ್ಲ ಸೇರಿ ಆಟ ಆಡ್ತಿದ್ದಾರೆ. ಅವ್ರದ್ದು ಊಟ ಎಲ್ಲ ಆಯಿತು, ಇನ್ನು ಆಟಲಿಗೆ ಕೂತ್ಕೊಂಡಿದ್ದಾರೆ. ಇನ್ನು ಇಲ್ಲಿ ನನ್ನ ಯಜಮಾನ್ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಅವರದ್ದು ಇನ್ನೂ ಊಟ ಆಗಲಿಲ್ಲ. ಸೊ ನನ್ನದು ಕೂಡ ಊಟ ಆಗಲಿಲ್ಲ, ಅವರದ್ದು ಕೂಡ ಊಟ ಆಗಲಿಲ್ಲ. ಲಾಸ್ಟಿಗೆ ಊಟ ಮಾಡೋಣ ಅಂತ ಹೇಳಿ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಇನ್ನು ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.